ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನುಗ್ಗೆ ಸೊಪ್ಪಿನ 2 ಒಳ್ಳೆಯ ಸ್ಪೆಷಲ್ ರುಚಿಯಾದ ರೆಸಿಪೀಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಫ್ರೆಂಡ್ಸ್. ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಉದುರಿಸಿ ಇಡಬೇಕಾಗ್ತದೆ, ಯಾಕಂದರೆ ಕೆಲವೊಮ್ಮೆ ಅದು ಹುಳಕಡ್ಡಿಗಳು ಇರುವ ಸಾಧ್ಯತೆ ಇದೆ. ಒಂದು ಮುಷ್ಟಿಯಷ್ಟು ನುಗ್ಗೆ ಸೊಪ್ಪನ್ನು ನಾನು ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಸಾಮಾನ್ಯವಾಗಿ 4-5 ಜನರಿಗೆ ಬೇಕಾಗುವಷ್ಟು ತಂಬಳಿ ಮಾಡಲಿಕ್ಕೆ 1/4 ತೆಂಗಿನಕಾಯಿಯಷ್ಟು ತುರಿ ಬೇಕಾಗುತ್ತದೆ. ಖಾರಕ್ಕನುಸಾರವಾಗಿ ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡ್ತಾ ಇದ್ದೇನೆ. ಇದಕ್ಕೆ 4-5 ಕರಿಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಸ್ವಲ್ಪ ಚಟಪಟ ಮಾಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಯವಾಗಿ ಕಡೆದು ತೆಗೆಯುವ. ಸೋಸಲಿಕ್ಕಿಲ್ಲ, ಇದನ್ನು ಇದೇ ರೀತಿ ಡೈರೆಕ್ಟ್ ತಂಬಳಿ ಮಾಡುವಂಥದ್ದು. ಇದು ಮತ್ತು ಬಿಸಿ ಮಾಡಲಿಕ್ಕೆ ಕೂಡ ಇಲ್ಲ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 1/4 ಕಪ್ನಷ್ಟು ಮಜ್ಜಿಗೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದಕ್ಕೊಂದು ಒಳ್ಳೆ ಕಡಕ್ಕಾದ ಒಂದು ಒಗ್ಗರಣೆ ಕೊಡುವನ. ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆ, ಜೀರಿಗೆ, ಬೇಕಾದಲ್ಲಿ ಕರಿಬೇವು ಕೂಡ ಹಾಕಬಹುದು. ಒಗ್ಗರಣೆ ಯಾವಾಗಲೂ ಟೊಮೆಟೊ ಸಾರು, ರಸಮ್, ದಾಲ್ ಈ ಥರ ಮಾಡೋದಕ್ಕಿಂತ ಈ ಥರ ವಿಧದ ತಂಬಳಿ ಮಾಡಿ ಊಟ ಮಾಡೋದ್ರಲ್ಲಿ ಅದು ರುಚಿಯೇ ಬೇರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಅರ್ಧ ಕಪ್ನಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. 1 ಗಂಟೆ ಆದರೂ ಇದು ನೆನೆಯಲ್ಲಿ. ಖಾರಕ್ಕನುಸಾರವಾಗಿ ಒಣಮೆಣಸನ್ನು ತೆಗೆದುಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ. ನಾನೊಂದು 15 ಒಣಮೆಣಸನ್ನು ತೆಗೆದುಕೊಂಡಿದ್ದೇನೆ. ಒಣಮೆಣಸನ್ನು ಸ್ವಲ್ಪ ಮೊದಲು ಪೌಡರ್ ಮಾಡ್ಕೊಳ್ಳಿ. ಆಮೇಲೆ ನೆನೆ ಹಾಕಿದ್ದ ಅಕ್ಕಿಯನ್ನು ಹಾಕಿ ಅದನ್ನು ಕೂಡ ಅದರೊಟ್ಟಿಗೆ ಸ್ವಲ್ಪ ತಿರುವು ಕೊಡಿ. ನೀರು ಹಾಕೋದು ಬೇಡ. ಅರ್ಧ ಕಾಯಿ ತುರಿ ಕೂಡ ಹಾಕಿದ್ದೇನೆ. ಮಿಕ್ಸಿ ತಿರುಗಲಿಕ್ಕೆ ಸಹಾಯವಾಗಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮಿಕ್ಸಿಯಲ್ಲಿ ಮಸಾಲೆ ತಿರುಗಲಿಕ್ಕೆ ಬೇಕಾಗುವಷ್ಟು ಹಾಕಿದರೆ ಸಾಕು. ರುಚಿಗೆ ಬೇಕಾಗುವಷ್ಟು ಉಪ್ಪು. ಎಲ್ಲ ಮಸಾಲೆ ರೆಡಿಯಾದ ನಂತರ ಚೆನ್ನಾಗಿ ತೊಳೆದು ನುಗ್ಗೆ ಸೊಪ್ಪನ್ನು ಹೆಚ್ಚಿ ಹಾಕಿದರೆ ಆಯಿತು. ವೀಕ್ಷಕರೇ, ಈ ಹದಕ್ಕೆ ಮಸಾಲೆ ಬಂದರೆ ಆಯಿತು. ನುಗ್ಗೆ ಸೊಪ್ಪಿನ ಬದಲು ಬೇರೆ ಯಾವುದು ಕೂಡ ನೀವು ಇದಕ್ಕೆ ಬೆರೆಸಬಹುದು. ಕೆಲವರು ಕ್ಯಾಬೇಜ್ ಇಲ್ಲಾದರೆ ಈರುಳ್ಳಿ ಇರ್ಬೋದು, ಮೆಂತ್ಯ ಸೊಪ್ಪು ಕೂಡ ಹೆಚ್ಚಿ ಹಾಕಿದರೆ ಅದು ಕೂಡ ತುಂಬ ಚೆನ್ನಾಗಿ ಬರ್ತದೆ. ವಿಧದ ಖಾರ ಇಡ್ಲಿಯನ್ನು ನಾವು ಮಾಡಬಹುದು. ಇದನ್ನು ಹಲಸಿನ ಹಣ್ಣಿನ ಎಲೆಗಳಲ್ಲಿ ಕೊಟ್ಟಿಗೆ ಮಾಡಿ ಇದನ್ನು ಬೇಯಿಸಿದ ತುಂಬ ಚೆನ್ನಾಗಿ ರುಚಿ ಕೂಡ ಇದಕ್ಕೆ ಬರ್ತದೆ. ನನ್ನ ಹತ್ರ ಅದು ಇರಲಿಲ್ಲ, ಹಾಗೆ ನಾನು ಈ ತಟ್ಟೆ ಇಡ್ಲಿ ಆಗಿ ಇದನ್ನು ಬೇಯಿಸ್ತಾ ಇದ್ದೇನೆ. ಇದು ಕೂಡ ತುಂಬ ರುಚಿಯಾಗ್ತದೆ. ಗಂಜಿ ಊಟಕ್ಕೆ ಇರ್ಬೋದು, ಇಲ್ಲಾಂದರೆ ರಸಮ್, ದಾಲ್ ಒಟ್ಟಿಗೆ ಇದು ತುಂಬ ಚೆನ್ನಾಗಿ ಬರ್ತದೆ. 30 ನಿಮಿಷದಷ್ಟು ಹಬೆಯಲ್ಲಿ ಬೇಯಿಸಿದರೆ ಇಡ್ಲಿ ರೆಡಿ ಆಗ್ತದೆ ಫ್ರೆಂಡ್ಸ್. ಅಕ್ಕಿಯನ್ನು ರುಬ್ಬುವಾಗ ತರಿತರಿಯಾಗಿ ರುಬ್ಬಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಎಂಬುದು ನನ್ನ ಭಾವನೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪೀಸನ್ನು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆ ಬರುವ ಸಂಚಿಕೆಯಲ್ಲಿ ಸಿಗೋಣ. ಎಲ್ರಿಗೂ ವಂದನೆಗಳು.